ಶಾಂತಿ. ಹ್ಮ್ ಒಂದು ಚಿಕ್ಕ ಹಳ್ಳಿಯ ಕಲ್ಪನೆ ಮಾಡ್ಕೊಳ್ಳಿ. ಕಾರ್ ಗತ್ತಲ ರಾತ್ರಿ ಆವರಿಸಿದೆ. ಇಡೀ ಊರಿಗೂರೇ ಕತ್ತಲಲ್ಲಿ ಮುಳುಗಿದೆ ಅಂದ್ಕೊಳ್ಳಿ. ಹೌದು, ಕತ್ಲೆ ಅಂದ್ರೆ ಅಪ್ಪಟ ಕತ್ಲೆ. ಖಂಡಿತ. ಆಗ ಒಬ್ಬ ವ್ಯಕ್ತಿ ಎದ್ದು ತನ್ನ ಮನೆಯಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ತಾನೆ. ಆ ದೀಪ ಆತನ ಮನೆಯ ಕತ್ತಲೆಯನ್ನ ಓಡಿಸುವುದರ ಜೊತೆಗೆ ಆ ಕಿಟಕಿಯ ಮೂಲಕ ಹೊರಗೂ ಸ್ವಲ್ಪ ಬೆಳಕನ್ನ ಚೆಲ್ತದಲ್ವಾ? ಹೌದು, ಖಂಡಿತ ಚೆಲ್ತದೆ. ಆ ಬೆಳಕನ್ನ ನೋಡಿ ನೆರೆಹೊರೆಯವರು ತಮ್ಮ ಆರಿಹೋದ ದೀಪಗಳನ್ನ ಹಿಡಿದುಕೊಂಡು ಬರ್ತಾರೆ. ಆ ಪ್ರಕಾಶಮಾನವಾದ ಜ್ಯೋತಿಯಿಂದಲೇ ತಮ್ಮ ದೀಪಗಳಿಗೂ ಬೆಂಕಿ ಹೊತ್ತಿಸ್ಕೊಳ್ತಾರೆ. ಅಂದ್ರೆ ನೋಡ್ತಲೇ ಇಡೀ ಊರು ಆ ದೀಪಗಳಿಂದ ಬೆಳಗುತ್ತದೆ. ಕತ್ತಲೆ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಎಂತಹ ಅದ್ಭುತವಾದ ದೃಶ್ಯ ಅಲ್ವಾ? ನಾವೆಲ್ಲರೂ ಜಗತ್ತಿಗೆ ಬೆಳಕಾಗ್ಬೇಕು, ಸಮಾಜ ಸೇವೆ ಮಾಡ್ಬೇಕು ಅಂತ ಬಹಳ ಆಸೆ ಪಡ್ತೇವೆ. ನಿಜ. ಆದ್ರೆ ಈ ಕಥೆ ನಮಗೆ ಒಂದು ಮೂಲಭೂತ ಸತ್ಯವನ್ನು ನೆನಪಿಸುತ್ತದೆ. ಮೊದಲು ನಮ್ಮ ಆತ್ಮಜ್ಯೋತಿಯನ್ನು, ಅಂದ್ರೆ ನಮ್ಮ ಸ್ವಂತ ಮನೆಯ ದೀಪವನ್ನು ನಾವು ಪ್ರಕಾಶಮಾನವಾಗಿ ಬೆಳಗಿಸಿಕೊಳ್ಳಬೇಕು. ಇಂದಿನ ನಮ್ಮ ಚರ್ಚೆಯು ಇದೇ ವಿಷಯದ ಸುತ್ತ ಸುತ್ತುತ್ತದೆ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ದಿನಾಂಕ 22/05/2026. ಇಂದಿನ ನಮ್ಮ ಗುರಿ ಅಥವಾ ಒಂದು ಮಿಷನ್ ಎಂದರೆ ಜಗತ್ತನ್ನು ಬದಲಾಯಿಸುವ ಕೆಲಸ ಏಕೆ ನಮ್ಮ ಸ್ವಂತ ಮನೆಯಿಂದಲೇ ಆರಂಭವಾಗಬೇಕು ಎಂಬ ರೋಚಕ ರಹಸ್ಯವನ್ನು ಬಿಡಿಸುವುದು. ಹೌದು. ಮತ್ತು ಮಾಯೆ ಎಂಬ ಸ್ಟ್ಯಾಟಿಕ್ ನಮ್ಮ ಬುದ್ಧಿಯ ತರಂಗಗಳಿಗೆ ಅಡಚಣೆ ಮಾಡಿದಾಗ ನಮ್ಮ ಮನಸ್ಸನ್ನು ಪರಮಾತ್ಮನ ಫ್ರೀಕ್ವೆನ್ಸಿಗೆ ಹೇಗೆ ಟ್ಯೂನ್ ಮಾಡೋದು ಎಂಬುದನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವುದು. ಖಂಡಿತ. ಬನ್ನಿ, ಇಂದಿನ ಮುರುಳಿಯ ತಲೆಬರಹವನ್ನು ಗಮನಿಸೋಣ. ಮಧುರ ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಅರ್ಥಾತ್ ಯಾರು ದೇವಿ ದೇವತಾ ಧರ್ಮದವರಾಗಿದ್ದಾರೆಯೋ, ಯಾರು ಶಿವನ ಅಥವಾ ದೇವತೆಗಳ ಪೂಜಾರಿಗಳಿದ್ದಾರೆಯೋ ಅವರಿಗೆ ಮೊದಲು ಜ್ಞಾನವನ್ನು ಕೊಡಿ. ಇದು ಬಹಳ ಮುಖ್ಯವಾದ ಮಾತು. ಆದ್ರೆ ನನಗೊಂದು ಪ್ರಶ್ನೆ ಕಾಡುತ್ತಿದೆ. ದಾನ ಅಥವಾ ಚಾರಿಟಿ ಎಂದರೆ ಅದು ಎಲ್ಲರಿಗೂ ಸಮಾನವಾಗಿರಬೇಕಲ್ವಾ? ಬಾಬಾ ಏಕೆ ಕೇವಲ ಮನೆಯವರಿಗೆ ಅಥವಾ ನಿರ್ದಿಷ್ಟ ಧರ್ಮದವರಿಗೆ ಮಾತ್ರ ಮೊದಲು ಜ್ಞಾನ ಕೊಡಿ ಎಂದು ಸಂಕುಚಿತಗೊಳಿಸುತ್ತಿದ್ದಾರೆ? ಇದು ಮೇಲ್ನೋಟಕ್ಕೆ ಹಾಗೆ ಅನ್ನಿಸಬಹುದು. ಆದ್ರೆ ಇದರ ಹಿಂದಿರುವ ತರ್ಕ ಬಹಳ ಆಳವಾಗಿದೆ. ಇಲ್ಲಿ ಮನೆ ಎಂದರೆ ನಮ್ಮ ಲೌಕಿಕ ಅಥವಾ ರಕ್ತ ಸಂಬಂಧದ ಕುಟುಂಬ ಮಾತ್ರವಲ್ಲ. ಓಹೋ, ಅಂದ್ರೆ ನಮ್ಮ ಆತ್ಮಿಕ ಮನೆತನ ಅಂತನಾ? ಖಂಡಿತ. ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ನಮ್ಮ ನಿಜವಾದ ಆತ್ಮಿಕ ಮನೆತನದವರು. ಈಗ ನೋಡಿ, ಒಂದು ಬೀಜವನ್ನು ಮರಳುಗಾಡಿನಲ್ಲಿ ಬಿತ್ತಿದ್ರೆ ಅದು ಮೊಳೆಯುವುದಿಲ್ಲ ಅಲ್ವಾ? ಹೌದು, ಫಲವತ್ತಾದ ಮಣ್ಣಿನಲ್ಲೇ ಬಿತ್ತಬೇಕು. ನಿಖರವಾಗಿ. ಯಾರು ನಿರಾಕಾರ ಶಿವನ ಅಥವಾ ದೈವಿ ಗುಣವುಳ್ಳ ದೇವತೆಗಳ ಪರಮಭಕ್ತರಾಗಿದ್ದಾರೋ ಅವರ ಮನಸ್ಸು ಭಕ್ತಿಯ ಮೂಲಕ ಈಗಾಗಲೇ ಹಸನಾಗಿದೆ. ಅವರಿಗೆ ಈ ಜ್ಞಾನ ಅತ್ಯಂತ ಸುಲಭವಾಗಿ ಮತ್ತು ವೇಗವಾಗಿ ಅರ್ಥವಾಗ್ತದೆ. ಅರ್ಥವಾಯ್ತು. ಒಮ್ಮೆ ಈ ಅಡಿಪಾಯ ಗಟ್ಟಿಯಾದ್ರೆ ಆ ಬೆಳಕು ಇಡೀ ಜಗತ್ತಿಗೆ ಹರಡುವುದು ಸುಲಭ. ಅದಕ್ಕೆ ಬಾಬಾ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಎನ್ನುತ್ತಾರೆ. ಓಹೋ, ಅಂದ್ರೆ ಶಕ್ತಿಶಾಲಿಯಾದ ಸೇನಾಪಡೆಯನ್ನು ಮೊದಲು ಸಿದ್ಧಪಡಿಸಿಕೊಳ್ಳುವ ತಂತ್ರವಿದು. ಇದು ನಮ್ಮನ್ನು ನೇರವಾಗಿ ಇಂದಿನ ಪ್ರಶ್ನೋತ್ತರದ ಕಡೆಗೆ ಕರೆದೊಯ್ಯುತ್ತದೆ. ಪ್ರಶ್ನೆಯಲ್ಲಿ ಕೇಳಲಾಗಿದೆ, ತಂದೆಯ ಯಾವ ಕರ್ತವ್ಯವನ್ನು ಮನುಷ್ಯರು ಮಾಡಲು ಸಾಧ್ಯವಿಲ್ಲ, ಏಕೆ? ಉತ್ತರದಲ್ಲಿ ಹೇಳಲಾಗಿದೆ, ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯ ಕರ್ತವ್ಯವನ್ನು ತಂದೆಯೊಬ್ಬರೇ ಮಾಡುವರು. ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪಿಸಲು ಸಾಧ್ಯವಿಲ್ಲ, ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಒಬ್ಬ ತಂದೆಯನ್ನು ತಿಳಿದುಕೊಂಡು ಪವಿತ್ರರಾಗುವುದರಿಂದ ಶಾಂತಿ ಸ್ಥಾಪನೆಯಾಗುತ್ತದೆ. ತಂದೆಯನ್ನು ತಿಳಿಯದ ಕಾರಣ ಎಲ್ಲರೂ ನಿರ್ಧನಿಕರಾಗಿದ್ದಾರೆ. ಹೌದು, ಇದು ಬಹಳ ಸ್ಪಷ್ಟವಾದ ಉತ್ತರ. ಆದರೆ ಒಂದು ನಿಮಿಷ, ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡ್ತೇವೆ, ವಿಶ್ವಸಂಸ್ಥೆ ಇದೆ, ಸಾವಿರಾರು ಜನ ಶಾಂತಿಗಾಗಿ ಹೋರಾಡುತ್ತಿದ್ದಾರೆ, ಶಾಂತಿ ಒಪ್ಪಂದಗಳಾಗುತ್ತಿವೆ. ಮನುಷ್ಯರು ಶಾಂತಿ ತರಲು ಸಾಧ್ಯವೇ ಇಲ್ಲ ಎನ್ನುವುದು ಸ್ವಲ್ಪ ಅತಿಶಯೋಕ್ತಿ ಎನಿಸುವುದಿಲ್ಲವೇ? ನಿಮ್ಮ ಪ್ರಶ್ನೆ ಬಹಳ ಪ್ರಾಯೋಗಿಕವಾಗಿದೆ. ಮನುಷ್ಯರು ಮಾಡುತ್ತಿರುವುದು ಶಾಂತಿಯ ನಿರ್ವಹಣೆ ಅಥವಾ ಟೆಂಪರರಿ ಮ್ಯಾನೇಜ್ಮೆಂಟ್ ಮಾತ್ರ, ಅಂದ್ರೆ ನೈಜ ಶಾಂತಿಯ ಸ್ಥಾಪನೆಯಲ್ಲ. ಟೆಂಪರರಿ ಮ್ಯಾನೇಜ್ಮೆಂಟ್. ಹೌದು. ನೀವು ಎಷ್ಟೇ ಕಾಗದದ ಮೇಲೆ ಒಪ್ಪಂದ ಮಾಡಿದರೂ ಆ ಒಪ್ಪಂದಕ್ಕೆ ಸಹಿ ಹಾಕುವ ಮನುಷ್ಯನ ಮನಸ್ಸಿನೊಳಗೆ ಕಾಮ, ಕ್ರೋಧ, ಅಹಂಕಾರದಂತಹ ವಿಕಾರಗಳಿದ್ದರೆ ಆ ಶಾಂತಿ ಎಷ್ಟು ದಿನ ಉಳಿಯುತ್ತದೆ? ಖಂಡಿತ ಬಹಳ ದಿನ ಉಳಿಯುವುದಿಲ್ಲ. ಒಂದೇ ಮನೆಯಲ್ಲಿರುವ 4 ಜನರ ಮಧ್ಯೆಯೇ ಅಹಂಕಾರಕ್ಕಾಗಿ ಜಗಳವಾಗುವಾಗ ಇನ್ನು ಇಡೀ ವಿಶ್ವದಲ್ಲಿ ಶಾಂತಿ ತರಲು ಮನುಷ್ಯನಿಂದ ಹೇಗೆ ಸಾಧ್ಯ? ಆತ್ಮಿಕ ತಂದೆಯನ್ನು ಅರಿತು ಆತನ ನೆನಪಿನಿಂದ ಒಳಗಿನ ವಿಕಾರಗಳನ್ನು ಸುಟ್ಟು ಪವಿತ್ರರಾಗುವುದರಿಂದ ಮಾತ್ರ
ನೈಜ ಶಾಶ್ವತ ಶಾಂತಿ ಸಿಗುತ್ತದೆ. ಬೇರಿನಲ್ಲಿಯೇ ಹುಳುವಿರುವಾಗ ಎಲೆಗಳಿಗೆ ಔಷಧಿ ಸಿಂಪಡಿಸುವುದು ವ್ಯರ್ಥವಲ್ಲವೇ? ಖಂಡಿತ. ರೋಗದ ಮೂಲಕ್ಕೆ ಚಿಕಿತ್ಸೆ ಬೇಕು. ಇಂದಿನ ಮುರಳಿಯಲ್ಲಿ ಒಂದು ಸುಂದರವಾದ ಗೀತೆಯ ಸಾಲು ಇದೆ. ಬದುಕಿದರೂ ನಿನ್ನ ಮಡಿಲಿನಲ್ಲಿಯೇ. ಇದು ಕೇಳಲು ಬಹಳ ಮಧುರವಾಗಿದೆ. ಹೌದು, ಬಹಳ ಮಧುರವಾಗಿದೆ. ಆದರೆ ನಾನು ಬೆಳಗ್ಗೆ ಎದ್ದು ಆಫೀಸ್ ಟ್ರಾಫಿಕ್ನಲ್ಲಿ ಸಿಲುಕಿರುವಾಗ ಅಥವಾ ಡೆಡ್ಲೈನ್ ಟೆನ್ಷನ್ನಲ್ಲಿರುವಾಗ ಬಾಬಾನ ಮಡಿಲಿನಲ್ಲಿ ಇರಲು ಹೇಗೆ ಸಾಧ್ಯ? ಅಂದ್ರೆ ಇದೇ ನಿಜವಾದ ಯೋಗ. ಮಡಿಲ್ನಲ್ಲಿ ಇರುವುದು ಅಂದ್ರೆ ಕೆಲಸ ಬಿಟ್ಟು ಕಣ್ಣು ಮುಚ್ಚಿ ಕೂರುವುದಲ್ಲ. ಶರೀರದಿಂದ ನೀವು ಟ್ರಾಫಿಕ್ನಲ್ಲಿರಬಹುದು, ಆಫೀಸ್ನ ಮೀಟಿಂಗ್ನಲ್ಲಿರಬಹುದು, ಆದ್ರೆ ನಿಮ್ಮ ಬುದ್ಧಿ, ನಿಮ್ಮ ಆಂತರಿಕ ಸ್ಥಿತಿ ಪರಮಾತ್ಮನ ನೆನಪಿನ ಸುರಕ್ಷತೆಯಲ್ಲಿರಬೇಕು. ಓ, ಆಂತರಿಕ ಸ್ಥಿತಿ ಮುಖ್ಯ. ಹೌದು, ನಾನು ಒಬ್ಬಂಟಿಯಲ್ಲ, ಸರ್ವಶಕ್ತನ ಜೊತೆಯಲ್ಲಿದ್ದೇನೆ ಎಂಬ ಆಂತರಿಕ ಅರಿವೇ ಪರಮಾತ್ಮನ ಮಡಿಲು. ಇದುವೇ ನಿಜವಾದ ಮನ್ಮನಾಭವ. ಬಹಳ ಸುಂದರವಾದ ವಿವರಣೆ. ಈಗ ಮುರುಳಿಯ ಆಳವಾದ ವಾಕ್ಯಗಳತ್ತ ಹೋಗೋಣ. ಪ್ರತಿಯೊಂದು ಸಾಲನ್ನು ಬಿಡಿಸಿ ನೋಡೋಣ. ಬಾಬಾ ಹೇಳ್ತಾರೆ, ಓಂ ಶಾಂತಿಯ ಅರ್ಥ ಗಳಿಗೆ ಗಳಿಗೆಗೆ ಹೇಳಬೇಕಾಗುತ್ತದೆ. ಓಂ ಶಾಂತಿಯ ಅರ್ಥ ಯಾರಿಗೂ ಗೊತ್ತಿಲ್ಲ. ಮನ್ಮನಾಭವದ ಅರ್ಥ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಎಂದು ಗಳಿಗೆ ಗಳಿಗೆಗೆ ಹೇಳಬೇಕಾಗುತ್ತದೆ. ಈಗ ನೋಡಿ, ನಾವೆಲ್ಲರೂ ದಿನಕ್ಕೆ 10 ಬಾರಿ ಓಂ ಶಾಂತಿ ಎನ್ನುತ್ತೇವೆ, ಆದರೆ ಅನುಭವ ಶೂನ್ಯವಾಗಿರುತ್ತದೆ. ಹೌದು, ಅದು ಕೇವಲ ಒಂದು ಗ್ರೀಟಿಂಗ್ ಅಥವಾ ಹೆಲೋ ಎಂದಾಗಿಬಿಟ್ಟಿದೆ. ಖಂಡಿತ. ಓಂ ಎಂದರೆ ನಾನು ಆತ್ಮ, ಶಾಂತಿ ಎಂದರೆ ನನ್ನ ನೈಜ ಸ್ವಭಾವ. ನಾವು ಬ್ರಹ್ಮಬಾಬಾರವರ ಜೀವನವನ್ನು ಗಮನಿಸಿದರೆ ಆಶ್ಚರ್ಯವಾಗುತ್ತದೆ. ಓ ಹೌದಾ? ಹೇಗೆ? ಅವರು ಯಾರಿಗಾದ್ರೂ ಪತ್ರ ಬರೆಯುವಾಗ, ಮಕ್ಕಳೊಡನೆ ಮಾತನಾಡುವಾಗ ಕೇವಲ ಬಾಯಿಂದ ಓಂ ಶಾಂತಿ ಎನ್ನುತ್ತಿರಲಿಲ್ಲ. ನಾನು ಶಾಂತ ಸ್ವರೂಪ ಆತ್ಮ, ಭ್ರುಕುಟಿಯ ಮಧ್ಯದಲ್ಲಿರುವ ಚೈತನ್ಯ ನಕ್ಷತ್ರ ಎಂಬ ಅರಿವಿನ ಅಲೆಗಳು ಅವರಿಂದ ಹೊರಹೊಮ್ಮುತ್ತಿದ್ದವು. ಆ ಪ್ರಜ್ಞೆಯನ್ನು ನಾವು ದೈನಂದಿನ ಜೀವನದಲ್ಲಿ ಟ್ಯೂನ್ ಮಾಡಿಕೊಳ್ಳಬೇಕು. ಅಂದ್ರೆ ಬರೀ ಮಾತಲ್ಲ, ಆಚರಣೆಯಲ್ಲಿ ಬರಬೇಕು. ಸಮಾಜದಲ್ಲಿರುವ ತಪ್ಪು ಕಲ್ಪನೆಗಳನ್ನು ತಿದ್ದುತ್ತಾ ಬಾಬಾ ಹೇಳ್ತಾರೆ, ಓಂ ಶಾಂತಿಯ ಅರ್ಥ ಭಗವಂತ ಎಂದು ಹೇಳಿಬಿಡುತ್ತಾರೆ. ಓಂ ಅರ್ಥಾತ್ ನಾನು ಆತ್ಮ, ಇದು ನನ್ನ ಶರೀರ ಎಂದು ತಂದೆ ತಿಳಿಸುತ್ತಾರೆ. ಪರಮಪಿತಾ ಪರಮಾತ್ಮನು ಸಹ ಓಂ ಎಂದು ಹೇಳುತ್ತಾರೆ. ನಾನು ಆತ್ಮನಾಗಿದ್ದೇನೆ, ಪರಮಧಾಮದಲ್ಲಿ ಇರುತ್ತೇನೆ. ಇದು ಬಹಳ ದೊಡ್ಡ ಕ್ಲಾರಿಟಿ ಅಲ್ವಾ? ಪರಮಾತ್ಮ ತಾನೂ ಕೂಡ ಒಂದು ಆತ್ಮ, ಆದರೆ ಪರಮ ಶ್ರೇಷ್ಠ ಆತ್ಮ. ಬಾಬಾ ಹೇಳ್ತಾರೆ, ನೀವು ಆತ್ಮಗಳು ಜನನ ಮರಣ ಚಕ್ರದಲ್ಲಿ ಬರುತ್ತೀರಿ, ನಾನು ಬರುವುದಿಲ್ಲ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವು ಮಕ್ಕಳಿಗೆ ಕೊಡಲು ಸಾಕಾರದಲ್ಲಿ ಬರುತ್ತೇನೆ. ಇದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ಜನನ ಮರಣ ಚಕ್ರದಲ್ಲಿ ಬರುವ ನಮಗೆ ಹಿಂದಿನ ಜನ್ಮಗಳ ನೆನಪಿರುವುದಿಲ್ಲ. ಚಕ್ರದಿಂದ ಹೊರಗಿರುವ ಪರಮಾತ್ಮನಿಗೆ ಮಾತ್ರ ಇಡೀ ನಾಟಕದ ರಹಸ್ಯ ಗೊತ್ತಿರುತ್ತದೆ. ಅದಕ್ಕಾಗಿಯೇ ಯಾರಿಗಾದರೂ ಸವಾಲು ಹಾಕುವಂತೆ ಬಾಬಾ ಹೇಳ್ತಾರೆ, ಒಂದು ವೇಳೆ ನಿಶ್ಚಯವಿಲ್ಲ ಎಂದರೆ ಜಗತ್ತನ್ನು ಸುತ್ತಿ ಬನ್ನಿ, ಹುಡುಕಿದರೂ ಯಾರಾದರೂ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆಯೇ ಎಂದು. ಹೌದು, ನೀವು ಗೂಗಲ್ ಮಾಡಿ, ದೊಡ್ಡ ದೊಡ್ಡ ಲೈಬ್ರರಿಗಳಿಗೆ ಹೋಗಿ, ಆತ್ಮದ ಈ 84 ಜನ್ಮಗಳ ನಿಖರವಾದ ಟೈಮ್ಲೈನ್ ಎಲ್ಲೂ ಸಿಗೋದಿಲ್ಲ. ಖಂಡಿತ ಸಿಗುವುದಿಲ್ಲ. ಇದರ ಮುಂದುವರೆದ ಭಾಗವಾಗಿ ಬಾಬಾ ಹೇಳುತ್ತಾರೆ, ಪರಮಪಿತ ಪರಮಾತ್ಮನ ಹೊರತು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಲು ಸಾಧ್ಯವಿಲ್ಲ. ಯಾರು ರಾಜಯೋಗವನ್ನು ಕಲಿಸಿಕೊಡಲು ಸಾಧ್ಯವಿಲ್ಲ. ಪತಿತರನ್ನು ಪಾವನ ಮಾಡಲು ಸಾಧ್ಯವಿಲ್ಲ. ಈಗ ನೋಡಿ, ಜ್ಞಾನವನ್ನು ಯಾರು ಬೇಕಾದರೂ ಓದಿ ಹೇಳಬಹುದು. ಆದರೆ ಆತ್ಮದೊಳಗಿನ ವಿಕಾರಗಳ ಮಲಿನತೆಯನ್ನು ತೆಗೆದು ಪಾವನ ಮಾಡುವ ಶಕ್ತಿ ಕೇವಲ ಒಬ್ಬ ನಿರಾಕಾರ ತಂದೆಯಲ್ಲಿದೆ. ಈ ಪಾವನ ಮಾಡುವ ಪ್ರಕ್ರಿಯೆ ಯಾರಿಂದ ಆರಂಭವಾಗುತ್ತದೆ ಎಂಬುದನ್ನು ಬಾಬಾ ವಿವರಿಸುತ್ತಾರೆ. ಬಾಬಾ ಹೇಳುತ್ತಾರೆ, ಮೊಟ್ಟಮೊದಲು ದೇವೀ ದೇವತೆಗಳ ಪೂಜಾರಿಗಳಿಗೆ ಹೇಳುವ ಪುರುಷಾರ್ಥ ಮಾಡಬೇಕು. ಆದಿಸನಾತನ ದೇವೀ ದೇವತಾ ಧರ್ಮದವರೇ ಪುರಾ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರೇ ಈ ಜ್ಞಾನವನ್ನು ಕೇಳುತ್ತಾರೆ. ನಂತರ ಬರುವವನು 84 ಜನ್ಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಎಲ್ಲರಿಗೂ 84 ಜನ್ಮಗಳಿರುವುದಿಲ್ಲವೇ? ಇಲ್ಲ. ಸೃಷ್ಟಿ ನಾಟಕದಲ್ಲಿ ಯಾರು ಆದಿಯಿಂದ ಅಂತ್ಯದವರೆಗೆ ಇರುತ್ತಾರೋ ಅವರಿಗೆ ಮಾತ್ರ ಪೂರ್ಣ 84 ಜನ್ಮಗಳು. ಬಾಬಾ ಹೇಳ್ತಾರೆ, ಯಾರು ದೇವತೆಗಳ ಪೂಜಾರಿಗಳಿದ್ದಾರೆಯೋ ಮತ್ತು ಗೀತೆಯನ್ನು ಓದುವವರಿದ್ದಾರೆಯೋ ಅವರೇ ಇದನ್ನು ಕೇಳ್ತಾರೆ. ಗೀತೆಗೂ ನಮಗೂ ಇರುವ ಈ ಕನೆಕ್ಷನ್ ಬಹಳ ಮುಖ್ಯ. ಹೌದು, ಬಹಳ ಮುಖ್ಯವಾದ ಕನೆಕ್ಷನ್. ಗೀತೆಯ ಪ್ರಸ್ತಾಪ ಬಂದಾಗ ಇಲ್ಲೊಂದು ದೊಡ್ಡ ತಿರುವು ಎದುರಾಗುತ್ತದೆ. ನಮ್ಮೆಲ್ಲರ ನಂಬಿಕೆಗಳನ್ನು ಅಲುಗಾಡಿಸುವಂತೆ ಬಾಬಾ ಹೇಳ್ತಾರೆ, ಗೀತೆಯಲ್ಲಿ ಕೇವಲ ಒಂದು ತಪ್ಪು ಮಾಡಿದ್ದಾರೆ ಭಗವಂತ.
ಭಗವಂತನ ಬದಲಾಗಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಗೀತೆಯನ್ನು ಓದುವವರಿಗೆ ತಿಳಿಸಿ ಹೇಳಬೇಕು. ಇದು ಬಹಳ ಸೆನ್ಸಿಟಿವ್ ವಿಷಯ. ಹೌದು, ಗೀತೆಯಲ್ಲಿ ಕೃಷ್ಣನ ಹೆಸರೇಕೆ ಬಂತು ಎಂಬ ಗೊಂದಲವನ್ನು ನಾವು ಜಗಳವಾಡದೆ ಹೇಗೆ ಬಗೆಹರಿಸುವುದು? ಆ ಇದಕ್ಕಾಗಿ ನಾವು ಜಗದಾಂಬಾ ಮಮ್ಮಾರವರ ಅದ್ಭುತ ತಾರ್ಕಿಕ ಶೈಲಿಯನ್ನ ನೆನಪಿಸಿಕೊಳ್ಳಬೇಕು. ಓ, ಮಮ್ಮ ಹೇಗೆ ವಿವರಿಸುತ್ತಿದ್ದರು? ಯಾರಾದ್ರೂ ಗೀತೆಯ ಬಗ್ಗೆ ವಾದಕ್ಕೆ ಬಂದಾಗ ಮಮ್ಮ ಬಹಳ ಪ್ರೀತಿಯಿಂದ ಲಾಜಿಕಲ್ ಆಗಿ ವಿವರಿಸ್ತಿದ್ರು. ಅವ್ರು ಹೇಳ್ತಿದ್ರು, ನೋಡಿ, ಕೃಷ್ಣನು ದೈವಿ ಗುಣವುಳ್ಳ ದೇವತೆ. ಆತ 16 ಕಲಾ ಸಂಪೂರ್ಣ ಸತ್ಯಯುಗದ ರಾಜಕುಮಾರ. ಆದರೆ ಜ್ಞಾನದ ಸಾಗರ, ಪತಿತ ಪಾವನ, ಅಜನ್ಮ ಪರಮಾತ್ಮ ಕೇವಲ ನಿರಾಕಾರ ಶಿವ ಮಾತ್ರ ಆದಿರಲು ಸಾಧ್ಯ ಅಂತ. ಅದ್ಭುತವಾದ ಲಾಜಿಕ್. ಹೌದು, ತಾಯಿಯ ಗರ್ಭದಿಂದ ಜನ್ಮ ಪಡೆದ ಕೃಷ್ಣ ಸರ್ವವ್ಯಾಪಿಯೋ ಅಥವಾ ಸೃಷ್ಟಿಕರ್ತನೋ ಆಗಲು ಸಾಧ್ಯವಿಲ್ಲ. ನಾವು ದೇಹಧಾರಿ ಕೃಷ್ಣನನ್ನು ನೆನಪು ಮಾಡಿದರೆ ನಮ್ಮ ಬುದ್ಧಿ ಭೌತಿಕ ಪ್ರಪಂಚದಲ್ಲಿಯೇ ಸಿಲುಕುತ್ತದೆ. ನಿರಾಕಾರ ಶಿವನನ್ನು ನೆನಪು ಮಾಡಿದರೆ ಮಾತ್ರ ನಾವು ದೇಹಭಾನದಿಂದ ಮುಕ್ತರಾಗಬಹುದು. ಈ ವ್ಯತ್ಯಾಸವೇ ಭಕ್ತಿ ಮತ್ತು ಜ್ಞಾನದ ನಡುವಿನ ಅಂತರ. ಎಂತಹ ಅದ್ಭುತವಾದ ಮಾತು! ಇದೇ ಮಾತನ್ನು ಮುಂದುವರಿಸುತ್ತಾ ಬಾಬಾ ಹೇಳುತ್ತಾರೆ, ಪರಮಪಿತ ಪರಮಾತ್ಮನ ಶಿವರ ಜೊತೆ ನಿಮಗೆ ಸಂಬಂಧವೇನೋ ಎಂದು ಕೇಳಬೇಕು. ಅವರಿಗೆ ಭಗವಂತನೆಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನಂತೂ ದೈವಿ ಗುಣವುಳ್ಳವನಾಗಿದ್ದಾನೆ. ಅವನಿಗೆ ದೈವೀ ರಾಜಧಾನಿಯಿತ್ತು, ಅದರಲ್ಲಿ ದೈವೀ ಗುಣವುಳ್ಳವರಾಗಿದ್ದರು. ಈಗ ಅವರೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದಾರೆ. ಹೌದು, ಮತ್ತು ಬಾಬಾ ಹೇಳ್ತಾರೆ, ಅಂದಮೇಲೆ ಪ್ರಯತ್ನಪಟ್ಟು ಮೊಟ್ಟಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದವರನ್ನು ಮೇಲೆತ್ತಬೇಕಾಗಿದೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಯಾರು ಶಿವನ ಪೂಜಾರಿಗಳಿದ್ದಾರೆಯೋ ಅವರಿಗೂ ಸಹ ತಿಳಿಸಬೇಕು. ಅಂದಮೇಲೆ ಶಿವನು ಅವಶ್ಯವಾಗಿ ಬಂದಿರಬೇಕು. ಆದ್ದರಿಂದಲೇ ಶಿವಜಯಂತಿಯನ್ನು ಆಚರಿಸುತ್ತಾರೆ. ಅವರು ಪರಮಪಿತ ಪರಮಾತ್ಮನಾಗಿದ್ದಾರೆ. ಆದರೆ ಇಲ್ಲಿ ನನ್ನದೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ನಾನು ಜ್ಞಾನವನ್ನು ಕೇಳುತ್ತಿದ್ದೇನೆ, ಆದರೆ ನನ್ನ ಮನೆಯವರು ಅಂದ್ರೆ ನನ್ನ ಪತಿ, ಪತ್ನಿ ಅಥವಾ ಮಕ್ಕಳೇ ಈ ಜ್ಞಾನವನ್ನು ವಿರೋಧಿಸಿದರೆ, ಇದೆಲ್ಲ ಏನು ಹೊಸ ಕಥೆ ಎಂದು ಗೇಲಿ ಮಾಡಿದರೆ, ನಾನು ಅವರಿಗೆ ಜ್ಞಾನವನ್ನು ಹೇಗೆ ಕೊಡುವುದು? ಇದು ಬಹಳ ಸಹಜವಾದ ಸಮಸ್ಯೆ. ಇಂತಹ ಸಮಯದಲ್ಲಿ ನಾವು ದಾದಿ ಪ್ರಕಾಶ್ ಮಣಿಯವರ ಅಂದ್ರೆ ದಾದಿಜಿಯವರ ಜೀವನದ ಉದಾಹರಣೆಯನ್ನು ನೋಡ್ಬೇಕು. ದಾದಿಜಿ ಏನ್ ಮಾಡುತ್ತಿದ್ದರು? ದಾದಿಜಿಯವರು ವಿರೋಧಿಗಳಿಗೆ ಬಾಯಿಂದ ಜ್ಞಾನ ಹೇಳಿ ವಾದ ಮಾಡುತ್ತಿರಲಿಲ್ಲ. ಬದಲಾಗಿ ತಮ್ಮ ಶುದ್ಧ ದೃಷ್ಟಿ, ಮಧುರ ನಡವಳಿಕೆ ಮತ್ತು ಪವಿತ್ರತೆಯ ವೈಬ್ರೇಷನ್ ಮೂಲಕವೇ ಕಠಿಣ ಮನಸ್ಸಿನವರನ್ನು ಪರಿವರ್ತಿಸಿದರು. ಓಹೋ, ಬಾಯಿಂದ ಹೇಳುವ ಬದಲು ಆಚರಣೆ. ಖಂಡಿತ. ಜ್ಞಾನವೆಂದರೆ ಕೇವಲ ಮಾತಲ್ಲ, ಅದು ನಮ್ಮ ಆಚರಣೆ. ನಿಮ್ಮ ಬದಲಾವಣೆಯನ್ನು ನೋಡಿ ಮನೆಯವರು ತಾವಾಗಿಯೇ ಒಪ್ಪಿಕೊಳ್ಳುತ್ತಾರೆ. ಇದು ನಿಜವಾದ ಸೇವೆ. ಮುಂದಿನ ಸಾಲಿನಲ್ಲಿ ಬಾಬಾ ವಿವರಿಸ್ತಾರೆ, ಅವಶ್ಯವಾಗಿ ಬಂದು ರಾಜಯೋಗವನ್ನೂ ಕಲಿಸಿರಬೇಕು. ಮತ್ತಾರು ಮನುಷ್ಯರು ಇದನ್ನು ಕಲಿಸಲು ಸಾಧ್ಯವಿಲ್ಲ. ಕೃಷ್ಣನಿಗಾಗ್ಲಿ ಅಥವಾ ಬ್ರಹ್ಮನಿಗಾಗ್ಲಿ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಎಲ್ಲರ ಸದ್ಗತಿದಾತ ಒಬ್ಬ ತಂದೆಯೇ ಆಗಿದ್ದಾರೆ. ಅವರು ಜ್ಞಾನದ ಸಾಗರನಾಗಿರುವ ಕಾರಣ ಎಲ್ಲರ ಶಿಕ್ಷಕನಾಗಿದ್ದಾರೆ. ಶಿಕ್ಷಕನಾಗಿರುವ ತಂದೆ ಸೃಷ್ಟಿಯ ರಹಸ್ಯವನ್ನು ಹೀಗೆ ಬಿಚ್ಚಿಡ್ತಾರೆ. ಬಾಬಾ ಹೇಳ್ತಾರೆ, ಸೃಷ್ಟಿಯ ಆದಿ, ಮಧ್ಯ, ಅಂತ್ಯದ ಇತಿಹಾಸ ಭೂಗೋಳವು ಬೇರೆ ಯಾರಿಗೂ ಗೊತ್ತಿಲ್ಲ. ನನ್ನನ್ನು ಜ್ಞಾನಸಾಗರ, ಚೈತನ್ಯ ಬೀಜರೂಪನೆಂದು ಕರೀತಾರೆ. ಇದಂತೂ ಉಲ್ಟಾ ವೃಕ್ಷವಾಗಿದೆ. ಈ ಉಲ್ಟಾ ವೃಕ್ಷ ಕಾನ್ಸೆಪ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದಲ್ವಾ? ಹೌದು, ಬೇರುಗಳು ಮೇಲಕ್ಕೆ, ಕೊಂಬೆಗಳು ಕೆಳಕ್ಕೆ. ಈಗ ನೋಡಿ, ಒಂದು ಸಣ್ಣ ಆಲದ ಮರದ ಬೀಜವನ್ನು ಕೈಯಲ್ಲಿ ಹಿಡಿದುಕೊಂಡ್ರೆ ಆ ಬೀಜದಲ್ಲಿ ಇಡೀ ಮರದ ಕಾಂಡ, ಕೊಂಬೆ, ಎಲೆಗಳು, ಹಣ್ಣುಗಳ ಸಂಪೂರ್ಣ ಬ್ಲೂ ಪ್ರಿಂಟ್ ಅಡಗಿರ್ತದೆ. ಹೌದು, ಆ ಸಣ್ಣ ಬೀಜದಲ್ಲಿ ಅಷ್ಟೊಂದು ಮಾಹಿತಿ ಇರ್ತದೆ. ಅದೇ ರೀತಿ ಬೀಜರೂಪನಾದ ಶಿವಬಾಬಾನ ಬಳಿ ಇಡೀ ಸೃಷ್ಟಿ ನಾಟಕದ ಧರ್ಮಗಳೆಂಬ ಕೊಂಬೆಗಳ ರಹಸ್ಯವಿದೆ. ಮೇಲಿರುವ ಪರಮಾತ್ಮನಿಂದಲೇ ಈ ಸೃಷ್ಟಿಯ ವಿಸ್ತಾರ ಕೆಳಗೆ ಬೆಳೆಯುತ್ತಾ ಬಂದಿದೆ. ಇದನ್ನು ಸ್ಪಷ್ಟಪಡಿಸುತ್ತಾ ಬಾಬಾ ಹೇಳುತ್ತಾರೆ, ಆ ಬೀಜದಲ್ಲಿಯೇ ಆದಿಮಧ್ಯ ಅಂತ್ಯದ ಜ್ಞಾನವೂ ಇದೆ. ಇದರಿಂದಲೇ ನನ್ನನ್ನು ಜ್ಞಾನಸಾಗರ, ಆಲ್ಮೈಟಿ ಅಥಾರಿಟಿ ಎಂದು ಕರೆಯುತ್ತಾರೆ. ಯಾವುದರ ಅಥಾರಿಟಿ? ಎಲ್ಲ ವೇದಗಳು, ಶಾಸ್ತ್ರಗಳು, ಗ್ರಂಥಗಳನ್ನೂ ತಿಳಿದಿದ್ದಾರೆ. ಅದನ್ನು ನೀವು ಮಕ್ಕಳಿಗೆ ತಿಳಿಸುತ್ತಿದ್ದೀರಿ. ಆದರೆ ಈ ಶಾಸ್ತ್ರಗಳಲ್ಲಿರುವ ಟೈಮ್ಲೈನ್ ಬಗ್ಗೆ ಬಾಬಾ ಪ್ರಶ್ನಿಸ್ತಾರಲ್ವಾ? ಖಂಡಿತ. ಬಾಬಾ ಹೇಳುತ್ತಾರೆ, ಆ ಶಾಸ್ತ್ರಗಳನ್ನು ಹೇಳುವವರು ಕಲ್ಪದ ಆಯುಸ್ಸು ಲಕ್ಷಾಂತರ ವರ್ಷಗಳಾಗಿದೆ ಎಂದು ತಿಳಿಸುತ್ತಾರೆ. ಆದರೆ ಅದಂತೂ ಆಗಲು ಸಾಧ್ಯವಿಲ್ಲ. ಇದು ವೆರೈಟಿ ಮನುಷ್ಯ ಸೃಷ್ಟಿ ವೃಕ್ಷ. ಇದರ ಆಯುಸ್ಸನ್ನು ಭಾಗವತದಲ್ಲಿ ಉದ್ದಗಲವನ್ನಾಗಿ ಮಾಡಿ ಬರೆದುಬಿಟ್ಟಿದ್ದಾರೆ. ಹೌದು, ಕಲ್ಪ ಕೇವಲ 5,000 ವರ್ಷಗಳದಾಗಿದೆ. ಲಕ್ಷಾಂತರ ವರ್ಷಗಳಾಗಿದ್ರೆ ಭೂಮಿಯ ಮೇಲೆ ಜನಸಂಖ್ಯೆ ಎಷ್ಟಿರಬೇಕಿತ್ತು ಎಂದು ಸ್ವಲ್ಪ ಲಾಜಿಕಲ್ ಆಗಿ ಯೋಚಿಸಿದರೆ ಅರ್ಥವಾಗುತ್ತದೆ.
ನಿಜ, ಜಾಗವೇ ಇರುತ್ತಿರಲಿಲ್ಲ. ಬಾಬಾ ಹೇಳುತ್ತಾರೆ, ಭಾಗವತವು ಯಾವುದೇ ಧರ್ಮಶಾಸ್ತ್ರವಲ್ಲ. ಗೀತೆಯು ಧರ್ಮಶಾಸ್ತ್ರವಾಗಿದೆ. ಇದರಿಂದ ದೇವಿದೇವತಾ ಧರ್ಮವು ಸ್ಥಾಪನೆಯಾಯಿತು. ಬಾಕಿ ಭಾಗವತ, ಮಹಾಭಾರತ ಇತ್ಯಾದಿಗಳಿಂದ ಯಾವುದೇ ಧರ್ಮವು ಸ್ಥಾಪನೆಯಾಗುವುದಿಲ್ಲ. ಅವರಂತೂ ಶ್ರೀಕೃಷ್ಣನ ಇತಿಹಾಸವನ್ನು ಬರೆದಿದ್ದಾರೆ. ಧರ್ಮ ಸ್ಥಾಪನೆಗೂ ಇತಿಹಾಸಕ್ಕೂ ಇರುವ ವ್ಯತ್ಯಾಸವನ್ನು ಬಾಬಾ ತಿಳಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ, ತಂದೆಯೂ ತಿಳಿಸ್ತಾರೆ, ಮಕ್ಕಳೇ, 84 ಜನ್ಮಗಳನ್ನು ನೀವೇ ತೆಗೆದುಕೊಂಡಿದ್ದೀರಿ ಎಂದು ದೇವಿ ದೇವತಾ ಧರ್ಮದವರಿಗೆ ತಿಳಿಸಿ. ಸತ್ಯಯುಗದಲ್ಲಿ ಕೇವಲ ಭಾರತವೂ ಮಾತ್ರವೇ ಇತ್ತು, ಮತ್ಯಾವ ಧರ್ಮವೂ ಇರ್ಲಿಲ್ಲ. ಭಾರತವೇ ಸ್ವರ್ಗವಾಗಿತ್ತು. ಸ್ವರ್ಗವಾಗಿದ್ದ ಭಾರತದ ಬಗ್ಗೆ ಬಾಬಾ ಹೇಳ್ತಾರೆ, ಭಾರತವನ್ನೇ ಶ್ರೇಷ್ಠಾತಿಶ್ರೇಷ್ಠವಾದುದು ಎಂದು ಹಾಡುತ್ತಾರೆ. ಮತ್ತು ಪರಮಪಿತ ಪರಮಾತ್ಮ ಶಿವನ ಜನ್ಮಸ್ಥಾನವಾಗಿದೆ. ಯಾರು ಬಂದು ಪತಿತರನ್ನು ಪವನ ಮಾಡುತ್ತಾರೆ. ಶಿವನ ಪೂಜೆಯೂ ಸಹ ಇಲ್ಲಿಯೇ ಆಗುತ್ತದೆ. ಜಯಂತಿಯನ್ನು ಸಹ ಇಲ್ಲಿಯೇ ಆಚರಿಸುತ್ತಾರೆ. ಮತ್ತು ಬಾಬಾ ಹೇಳ್ತಾರೆ, ಅವಶ್ಯವಾಗಿ ಪತಿತ ಪ್ರಪಂಚದಲ್ಲಿಯೇ ಬಂದಿರಬೇಕಲ್ವೇ. ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಕರೆಯುತ್ತಾರೆ. ಭಾರತವೂ ಪಾವನವಾಗಿತ್ತು. ನಂತರ 84 ಜನ್ಮಗಳ ಚಕ್ರವನ್ನು ಸುತ್ತಿದೆವು. ಸ್ವರ್ಗವಾಸಿಗಳು ಯಾರು ಪಾವನರಾಗಿದ್ದರೋ ಅವರೇ ಈಗ ನರಕವಾಸಿ ಪತಿತರಾಗಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾದ ಲೆಕ್ಕಾಚಾರವಿದೆ. ಬಾಬಾ ಹೇಳ್ತಾರೆ, ಶಿವತಂದೆಯು ಪಾವನರನ್ನಾಗಿ ಮಾಡಿದರು, ರಾವಣನು ಪತಿತರನ್ನಾಗಿ ಮಾಡಿದನು. ಈ ಸಮಯದಲ್ಲಿ ರಾವಣನ ರಾಜ್ಯವಿದೆ. ಪ್ರತಿಯೊಬ್ಬ ನರನಾರಿಯಲ್ಲಿಯೂ ಸಹ ಪಂಚವಿಕಾರಗಳಿವೆ. ಸತ್ಯಯುಗದಲ್ಲಿ ವಿಕಾರಗಳಿರುವುದಿಲ್ಲ, ನಿರ್ವಿಕಾರಿಗಳಾಗಿದ್ದರು. ಈಗ ಎಲ್ಲರೂ ಪತಿತರಾಗಿರುವುದರಿಂದ ಬನ್ನಿ, ನಮ್ಮನ್ನು ಮತ್ತೆ ಪಾವನವನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ನಾವೇ ಪಾವನರಾಗಿದ್ದೆವು. 21 ಜನ್ಮಗಳು ರಾಮರಾಜ್ಯದಲ್ಲಿದ್ದೆವು. ಈಗಂತೂ ರಾವಣ ರಾಜ್ಯವಾಗಿದೆ. ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಕಾಮ ಮಹಾಶತ್ರುವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತದೆ. ಇದರ ಮೇಲೆಯೇ ಜಯಗಳಿಸಿ ಪಾವನರಾಗಿ. ನಾವು ಪತಿತರಾಗಲು ಕಾರಣವಾದ ಆ ಪ್ರಕ್ರಿಯೆಯನ್ನು ಬಾಬಾ ಒಂದು ಸುಂದರ ಉದಾಹರಣೆಯಿಂದ ಹೇಳ್ತಾರೆ. ಬಾಬಾ ಹೇಳ್ತಾರೆ, ನೀವು ಜನ್ಮ ಜನ್ಮಾಂತರದಿಂದ ಪಾಪ ಮಾಡಿದ್ದೀರಿ. ಎಲ್ಲರಿಗಿಂತ ತಮೋಪ್ರಧಾನರಾಗಿದ್ದೀರಿ. ಆತ್ಮದಲ್ಲಿಯೇ ತುಕ್ಕು ಹಿಡಿದಿದೆ. ಈ ತುಕ್ಕು ಹಿಡಿಯುವ ಉದಾಹರಣೆ ನಿಜಕ್ಕೂ ನಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಹತ್ರವಾಗಿದೆ ಅಲ್ವಾ? ಖಂಡಿತ. 84 ಜನ್ಮಗಳಲ್ಲಿ ಬೇರೆ ಬೇರೆ ಶರೀರಗಳನ್ನು ಪಡೆಯುತ್ತಾ ನಾನು ಈ ದೇಹ, ನಾನು ಡಾಕ್ಟರ್, ನಾನು ಇಂಜಿನಿಯರ್ ಎಂಬ ಲೇಬಲ್ಗಳಿಗೆ ಅಂಟಿಕೊಂಡಾಗ ಆತ್ಮದ ಮೇಲೆ ವಿಕಾರಗಳ ದೇಹಭಾನದ ತುಕ್ಕು ಬೆಳೆಯುತ್ತಾ ಹೋಗ್ತದೆ. ಹೌದು. ಈಗ ಮನೆಯಲ್ಲಿ ಯಾವುದಾದ್ರೂ ತಾಮ್ರದ ಪಾತ್ರೆಗೆ ತುಕ್ಕು ಹಿಡಿದರೆ ಸುಮ್ಮನೆ ನೀರಿನಲ್ಲಿ ತೊಳೆದರೆ ಹೋಗುವುದಿಲ್ಲ. ನಾವು ಹುಣಸೆಹಣ್ಣು, ಉಪ್ಪು ಹಾಕಿ ಬಹಳ ಶ್ರಮವಹಿಸಿ ತಿಕ್ಕಿ ತೊಳಿತೇವಲ್ವಾ? ಸರಿಯಾಗಿ ಹೇಳಿದಿರಿ. ಅದೇ ರೀತಿ ಆತ್ಮದ ಮೇಲಿರುವ ಈ ಜನ್ಮಜನ್ಮಾಂತರದ ತುಕ್ಕನ್ನು ನಾವು ಯೋಗಾಗ್ನಿಯಿಂದ, ಅಂದ್ರೆ ನಿರಂತರ ಶಿವಬಾಬಾನ ನೆನಪಿನ ಬೆಂಕಿಯಿಂದ ಸುಟ್ಟು ಹಾಕಬೇಕು. ನಿಖರವಾದ ಹೋಲಿಕೆ. ಚಿನ್ನವನ್ನು ಬೆಂಕಿಗೆ ಹಾಕಿದಾಗ ಕಲ್ಮಶ ದೂರವಾಗುವಂತೆ ಯೋಗದಿಂದ ಆತ್ಮ ಪಾವನವಾಗುತ್ತದೆ. ಬಾಬಾ ಹೇಳ್ತಾರೆ, ಮೊದಲು ಚಿನ್ನದ ಯುಗವಿತ್ತು, ನಂತರ ಬೆಳ್ಳಿಯ ಯುಗ, ನಂತರ ತಾಮ್ರದ ಯುಗ. ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ಏಣಿಯನ್ನು ಇಳಿಯುತ್ತಲೇ ಬಂದಿರಿ. ಇದು ಭಾರತದ್ದೇ ಮಾತಾಗಿದೆ. ಸತ್ಯಯುಗದಲ್ಲಿ 8 ಜನ್ಮಗಳು, ನಂತರ ತ್ರೇತಾದಲ್ಲಿ 12 ಜನ್ಮ. ನಂತರ ಅವರೇ ಭಾರತವಾಸಿ, ಚಂದ್ರವಂಶಿ, ವೈಶ್ಯವಂಶಿಯಾಗುತ್ತಾರೆ. ಆತ್ಮವು ಅಪವಿತ್ರವಾಗಿ ಬಿಡುತ್ತದೆ. ಬಾಬಾ ಹೇಳ್ತಾರೆ, ಕಲ್ಪಕಲ್ಪವು ಭಾರತವನ್ನು ನಾನು ಸ್ವರ್ಗವನ್ನಾಗಿ ಮಾಡುತ್ತೇನೆ, ನಂತರ ರಾವಣನು ನರಕವನ್ನಾಗಿ ಮಾಡುತ್ತಾನೆ. ಈ ಡ್ರಾಮಾ ಮಾಡಲ್ಪಟ್ಟಿದೆ ಎಂದು ತಂದೆಯು ತಿಳಿಸುತ್ತಾರೆ. ಜ್ಞಾನಸಾಗರನಂತೂ ಶಿವತಂದೆಯೇ ಆಗಿದ್ದಾರೆ. ಮತ್ತು ಬಾಬಾ ಹೇಳ್ತಾರೆ, ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಆಗಿದ್ದಾರೆ. ಮೊಟ್ಟಮೊದಲು ಅವರದೇ ಪೂಜೆಯಾಗುತ್ತದೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಅವಶ್ಯವಾಗಿ ಅವರಿಂದ ಬೇಹದ್ದಿನ ಆಸ್ತಿಯೂ ದೊರಕುತ್ತದೆ. ಭಾರತವಾಸಿಗಳು ಮರೆತು ಹೋಗಿದ್ದಾರೆ. ಭಕ್ತಿ ಮಾರ್ಗದ ಗೊಂದಲಗಳನ್ನು ವಿವರಿಸ್ತಾ ಬಾಬಾ ಹೇಳ್ತಾರೆ, ಭಗವಂತನೆಂದು ಒಬ್ಬ ನಿರಾಕಾರನಿಗೆ ಹೇಳಲಾಗುತ್ತದೆ. ಮನುಷ್ಯರು ಅವರನ್ನೇ ನೆನ್ಪು ಮಾಡುತ್ತಾರೆ. ಎಲ್ಲರೂ ಭಗವಂತನೆಂದಲ್ಲ. ಒಂದು ಕಡೆ ಭಗವಂತನನ್ನು ನೆನ್ಪು ಮಾಡುತ್ತಾರೆ, ಮತ್ತೆ ಇನ್ನೊಂದು ಕಡೆ ಗ್ಲಾನಿಯೂ ಮಾಡುತ್ತಾರೆ. ಒಂದು ಕಡೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ, ಮತ್ತೆ ಪತಿತಪಾವನ ಬಾ ಎಂದು ಕರೆಯುತ್ತಾರೆ. ಭಗವಂತ ಎಲ್ಲೆಡೆ ಇದ್ರೆ ಮತ್ತೆ ಎಲ್ಲಿಂದ ಬರಬೇಕು ಎಂಬುದು ಒಂದು ಸಿಂಪಲ್ ಲಾಜಿಕ್ ಅಲ್ವಾ? ಖಂಡಿತ. ಬಾಬಾ ಹೇಳ್ತಾರೆ, ತಂದೆಯು ಬಂದು ಬ್ರಹ್ಮನ ಶರೀರದಲ್ಲಿ ಬ್ರಹ್ಮ ಮುಖವಂಶವಳಿ ಬ್ರಾಹ್ಮಣರಿಗೆ ತಿಳಿಸುತ್ತಾರೆ. ಈಗ ನೀವು ಜುಟ್ಟಿಗೆ ಸಮಾನರಾಗಿದ್ದೀರಿ. ಬ್ರಾಹ್ಮಣರಿಗಿಂತಲೂ ಶಿವತಂದೆಯು ಶ್ರೇಷ್ಠರಾಗಿರುವವರು.
ವಿರಾಟ ರೂಪದಲ್ಲಿ ದೇವತೆ, ಕ್ಷತ್ರಿಯರು, ವೈಶ್ಯರು, ಶೂದ್ರವನ್ನು ತೋರಿಸುತ್ತಾರೆ. ಬ್ರಾಹ್ಮಣರ ಹೆಸರು ಇಲ್ಲ, ಏಕೆಂದ್ರೆ ಬ್ರಾಹ್ಮಣರು ವಿಕಾಡಿಗಳಾಗಿದ್ದಾರೆ. ಅಂದ್ಮೇಲೆ ದೇವತೆಗಳಿಗಿಂತಲೂ ಉತ್ತಮರೆಂದು ಹೇಗೆ ಹೇಳಲು ಸಾಧ್ಯ? ನಾವೀಗ ಸಂಗಮಯುಗದ ನಿಜವಾದ ಬ್ರಾಹ್ಮಣರು. ಬಾಬಾ ಹೇಳ್ತಾರೆ, ಅವರು ಬ್ರಹ್ಮಣ ದೇವತಾಯ ನಮಃ ಎಂದು ಹಾಡುತ್ತಾರೆ. ಇವರು ಯಾವಾಗ ರಾಜ್ಯಭಾರ ಮಾಡಿದ್ರು, ಸ್ವರ್ಗವು ಯಾವಾಗ ಇತ್ತು ಎಂದು ನಿಖರವಾಗಿ ಯಾರಿಗೂ ಗೊತ್ತಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಬಂದು ಬ್ರಹ್ಮನ ಮುಖಾಂತರ ಸ್ವರ್ಗದ ಸ್ಥಾಪನೆ, ಶಂಕರನ ಮುಖಾಂತರ ವಿನಾಶವನ್ನು ಮಾಡುತ್ತಾರೆ. ಬಾಬಾ ಹೇಳ್ತಾರೆ, ಮಹಾಭಾರತ ಯುದ್ಧವು ನಡೆದಿತ್ತು. ಯಾವುದರಿಂದ? ಸ್ವರ್ಗದ ದ್ವಾರ ತೆರೆಯಿತು. ಗಾಯನ ಮಾಡುತ್ತಾರೆ, ಆದರೆ ಏನೂ ತಿಳಿದಿಲ್ಲ. ರುದ್ರಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆಯು ಪ್ರಜ್ವಲಿತವಾಯಿತೆಂದು ತೋರಿಸುತ್ತಾರೆ. ಅವಶ್ಯವಾಗಿ ಈಗ ಆ ಪಾತ್ರವು ನಡೆಯುತ್ತಿದೆ. ಈ ಯುದ್ಧದ ಸ್ವರೂಪ ಹೇಗಿತ್ತು? ಬಾಬಾ ಹೇಳ್ತಾರೆ, 5000 ವರ್ಷಗಳ ಮೊದಲು ಸಹ ಯುದ್ಧ ನಡೆದಿತ್ತು. ಯಾವಾಗ? ಪತಿತ ಪ್ರಪಂಚದ ವಿನಾಶವಾಗಿತ್ತು. ಗೀತಾಜ್ಞಾನವನ್ನು ತಿಳಿಸುವಾಗ ಹೇಳ್ತಾರೆ, 3 ಸೈನ್ಯಗಳಿದ್ದವು: ಯುರೋಪಿಯನ್ನರ, ಯಾದವ ಸೇನೆ, ಯಾವುದರಿಂದ ವಿಜ್ಞಾನದ ಅಣುವಸ್ತ್ರಗಳನ್ನು ಕಂಡುಹಿಡಿದರು. ಮತ್ತು ಬಾಬಾ ಹೇಳ್ತಾರೆ, ಗೀತೆಯು ಪೂರ್ಣವಾಗಿ 5000 ವರ್ಷಗಳಾಯಿತು. 3 ಸೇನೆಗಳು ಈಗ ಇವೆ ಎಂದು ತಂದೆಯು ತಿಳಿಸುತ್ತಾರೆ. ವಿನಾಶಕಾಲೇ ವಿಪರೀತ ಬುದ್ಧಿ, ಅರ್ಥಾತ್ ಪರಮಪಿತ ಪರಮಾತ್ಮನ ಜೊತೆ ವಿಪರೀತ ಬುದ್ಧಿ ಎಂದು ಗಾಯನವಿದೆ. ನಿಮ್ಮ ವಿನಃ ಯಾರದೂ ಸಹ ಪ್ರೀತಿ ಬುದ್ಧಿಯಿಲ್ಲ, ಯಾರೂ ತಿಳಿದುಕೊಂಡಿಲ್ಲ. ಆದರೆ ವಿನಾಶ, ಮೃತ್ಯು ಎಂದರೆ ನಮ್ಗೆಲ್ಲ ಭಯವಾಗುತ್ತದೆ ಅಲ್ವಾ? ಬಾಬಾ ಹೇಳ್ತಾರೆ, ಎಲ್ಲರದೂ ವಿನಾಶಕಾಲೇ ವಿಪರೀತ ಬುದ್ಧಿಯಾಗಿದೆ. ಕೇವಲ ನೀವು ಪಾಂಡವರದು ಪ್ರೀತಿ ಬುದ್ಧಿಯಾಗಿದೆ. ನೀವು ಶಿವತಂದೆಯನ್ನು ನೆನಪು ಮಾಡುತ್ತೀರಿ. 21 ಜನ್ಮಗಳಿಗೆ ಆಸ್ತಿಯನ್ನು ಕೊಡಲು ತಂದೆಯು ಬಂದಿದ್ದಾರೆ ಎಂದು ತಿಳಿದುಕೊಂಡಿದ್ದೀರಿ. ನಿಮ್ಮದು ಶಿವತಂದೆಯೊಂದಿಗೆ ಪ್ರೀತಿ ಬುದ್ಧಿಯಾಗಿದೆ. ಅಂದ್ರೆ ಪಾಂಡವರಾದ ನಾವು ಮೃತ್ಯುವಿಗೆ ಭಯಪಡುವ ಅಗತ್ಯವಿಲ್ಲವೇ? ಖಂಡಿತ ಇಲ್ಲ, ಏಕೆಂದ್ರೆ ಪಾಂಡವರಿಗೆ ಇದು ಅಂತ್ಯವಲ್ಲ, ಕೇವಲ ಒಂದು ಟ್ರಾನ್ಸಿಷನ್ ಅಥವಾ ಬದಲಾವಣೆ. ಹಳೆಯ ಮನೆ ಒಡೆದು ಹೊಸ ಅರಮನೆ ಸಿಗುತ್ತಿದೆ ಎಂದ್ರೆ ನಾವು ಅಳುತ್ತೇವಾ? ಇಲ್ಲ, ಖುಷಿಪಡ್ತೇವೆ. ಹೌದು. ಬಾಬಾ ಹೇಳ್ತಾರೆ, ಬಾಕಿ ತಂದೆಯನ್ನು ತಿಳಿದುಕೊಂಡಿಲ್ಲವೇದರೆ 3 ಸೇನೆಗಳಾಯ್ತಲ್ಲವೇ? ನೀವು ಪಾಂಡವ ಸೇನೆಯವರಾಗಿದ್ದೀರಿ. ವಿನಾಶಕಾಲವಂತೂ ಇದ್ದೇ ಇದೆ. ಸಾವು ಸನ್ಮುಖದಲ್ಲಿ ನಿಂತಿದೆ. ನೀವು ಪವಿತ್ರರಾಗುತ್ತೀರೆಂದರೆ ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಒಂದೇ ದೇವಿ ದೇವತಾ ಧರ್ಮವಿತ್ತು, ಮತ್ಯಾವುದೇ ಧರ್ಮವಿರಲಿಲ್ಲ. ಈಗ ಬೇರೆಯೆಲ್ಲ ಧರ್ಮಗಳಿವೆ, ಆದಿಸನಾತನ ದೇವಿ ದೇವತಾ ಧರ್ಮವೇ ಇಲ್ಲ. ತಮ್ಮನ್ನು ದೇವಿ ದೇವತೆಗಳೆಂದು ತಿಳಿದುಕೊಂಡಿಲ್ಲ. ನಾವು ಪತಿತರಾಗಿದ್ದೇವೆಂದು ಹೇಳಿಕೊಳ್ಳುತ್ತಾರೆ. ಆ ಭಕ್ತರ ಮನಸ್ಥಿತಿಯನ್ನು ವಿವರಿಸ್ತಾ ಬಾಬಾ ಹೇಳ್ತಾರೆ, ದೇವತೆಗಳ ಮುಂದೆ ಹೋಗಿ ಮಹಿಮೆಯನ್ನೂ ಮಾಡುತ್ತಾರೆ. ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ನಾವು ವಿಕಾರಿಗಳಾಗಿದ್ದೇವೆ, ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹೇಳುತ್ತಾರೆ. ತಂದೆಯನ್ನು ನೆನಪು ಮಾಡುತ್ತಾರೆ. ಬಾಬಾ ಹೇಳುತ್ತಾರೆ, ನೀವು ಸಹ ಒಬ್ಬ ತಂದೆಯನ್ನೇ ನೆನಪು ಮಾಡದ ವಿನಃ ಪಾವನರಾಗಲು ಸಾಧ್ಯವಿಲ್ಲ, ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅಪವಿತ್ರ ಪ್ರಪಂಚದ ವಿನಾಶವು ಯಾವಾಗಾಗುತ್ತದೆಯೋ ಆಗಲೇ ಪ್ರಪಂಚದಲ್ಲಿ ಶಾಂತಿ ಇರುತ್ತದೆ. ಬಾಬಾ ಹೇಳ್ತಾರೆ, ಭಾರತ ಮತ್ತು ಪ್ರಪಂಚದ ಶಾಂತಿಗಾಗಿ ಮನುಷ್ಯರು ಪ್ರಯತ್ನ ಪಡುತ್ತಾರೆ, ಆದರೆ ಇದು ಒಬ್ಬ ತಂದೆಯ ಕೆಲಸವೇ ಆಗಿದೆ. ಮನುಷ್ಯರಂತೂ ವಿಕಾರಿಗಳಾಗಿದ್ದಾರೆ. ಅವರು ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುತ್ತಾರೆ? ಮನೆ ಮನೆಯಲ್ಲಿಯೂ ಜಗಳವಿದೆ. ತಂದೆಯನ್ನೂ ತಿಳಿಯದ ಕಾರಣ ನಿರ್ಧನಕರಾಗಿದ್ದಾರೆ. ಬಾಬಾ ಹೇಳುತ್ತಾರೆ, ಸತ್ಯಯುಗದಲ್ಲಿ ಅವಶ್ಯವಾಗಿ ಪವಿತ್ರತೆ, ಸುಖ, ಶಾಂತಿಯಿತ್ತು. ಈಗ ಪುನಃ ತಂದೆಯು ಆ ಪವಿತ್ರತೆ, ಸುಖ, ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಇದನ್ನು ಯಾರೂ ಮಾಡುವುದಿಲ್ಲ. ಮತ್ತು ಬಾಬಾ ಹೇಳ್ತಾರೆ, ಭಾರತವಾಸಿಗಳು ಈಗ ನರಕವಾಸಿಗಳಾಗಿದ್ದಾರೆ. ಸ್ವರ್ಗದಲ್ಲಿದ್ದರು ಅಂದಮೇಲೆ ಪುನರ್ಜನ್ಮವನ್ನು ಸ್ವರ್ಗದಲ್ಲಿಯೇ ತೆಗೆದುಕೊಳ್ಳಬೇಕಾಗಿದೆ. ಈಗ ಪತಿತರಾಗಿದ್ದಾರೆ, ಆದ್ದರಿಂದಲೇ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ. ಪಾಪಗಳ ನಾಶದ ರಹಸ್ಯವನ್ನು ತಿಳಿಸುತ್ತಾ ಬಾಬಾ ಹೇಳುತ್ತಾರೆ, ಪಾರಲೌಕಿಕ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುತ್ತದೆ ಎಂದು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿಯು ಸಿಗುತ್ತದೆ, ಪಾರಲೌಕಿಕ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಬಾಬಾ ಹೇಳುತ್ತಾರೆ, ಇದು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇದು ಯಾವುದೇ ಸತ್ಸಂಗವಲ್ಲ. ಅದು ಭಕ್ತಿ ಮಾರ್ಗವಾಗಿದೆ. ಇದು ಜ್ಞಾನ ಮಾರ್ಗವಾಗಿದೆ. ಅಂದ್ರೆ ಇದು ಕೇವಲ ಕಿವಿಯಿಂದ ಕೇಳಿ ಮರೆಯುವ ಕಥೆಯಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸತ್ಯ. ಖಂಡಿತ. ಬಾಬಾ ಹೇಳ್ತಾರೆ,
ತಂದೆಯು ನಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡುತ್ತಿದ್ದಾರೆಂದು ನಿಮಗೆ ಖುಷಿಯಾಗುವುದು. ಯಾರು ಕಲ್ಪದ ಹಿಂದೆ ಸ್ವರ್ಗವಾಸಿಗಳಾಗಿದ್ರೋ ಅವರೇ ಆಗುತ್ತಾರೆ. ಬ್ರಾಹ್ಮಣರಾಗದ ಹೊರತು ದೇವತೆಗಳಾಗಲು ಸಾಧ್ಯವಿಲ್ಲ. ಇದು ತಿಳಿದುಕೊಳ್ಳುವ ಮಾತಾಗಿದೆಯಲ್ವೇ? ಜಗತ್ತಿನ ಅಜ್ಞಾನದ ನಿದ್ರೆಯ ಬಗ್ಗೆ ಬಾಬಾ ಹೇಳ್ತಾರೆ, ಈಗಂತೂ ಭಾರತದಲ್ಲಿ ಯಾರಲ್ಲಿಯೂ ಕಲೆಗಳೇ ಇಲ್ಲದಂತಾಗಿದೆ. ಇದು ಯಾರಿಗೂ ಗೊತ್ತಾಗುವುದೇ ಇಲ್ಲ. ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ. ಈಗ ನಿಮ್ಮನ್ನು ತಂದೆಯು ಜಾಗೃತ ಮಾಡಿದ್ದಾರೆ. ಇಲ್ಲಿಗೆ ನೀವು ಸ್ವರ್ಗವಾಸಿಗಳಾಗಲು ಬಂದಿದ್ದೀರಿ. ಬಾಬಾ ಹೇಳ್ತಾರೆ, ತಂದೆಯ ವಿನ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ. ಸತ್ಯಯುಗಕ್ಕೆ ಸ್ವರ್ಗವೆಂದು, ಕಲಿಯುಗಕ್ಕೆ ನರಕವೆಂದು ಹೇಳಲಾಗುತ್ತದೆ. ಈಗ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡೆಯುತ್ತಾರೆ. ದೇವತೆಗಳು ಎಂದೂ ಸಹ ವಿಕಾರದಿಂದ ಜನ್ಮ ಪಡೆಯುವುದಿಲ್ಲ. ಆದ್ರೆ ಇಲ್ಲಿ ನಮ್ಮ ಪುರುಷಾರ್ಥದಲ್ಲಿ ಬರುವ ದೊಡ್ಡ ತಡೆಯ ಬಗ್ಗೆ ಬಾಬಾ ಎಚ್ಚರಿಸುತ್ತಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ನೀವೀಗ ತಂದೆಯ ಬಳಿ ಪವಿತ್ರರಾಗುವ ಪ್ರತಿಜ್ಞೆ ಮಾಡುತ್ತೀರಿ. ಆದ್ರೆ ನಡೆಯುತ್ತಾ ನಡೆಯುತ್ತಾ ಸೋಲನ್ನು ಅನುಭವಿಸಿದರೆ ನಂತರ ಮಾಡಿಕೊಂಡಿರುವ ಸಂಪಾದನೆಯೆಲ್ಲವೂ ಹಾಳಾಗಿಬಿಡುತ್ತದೆ. ಬಹಳ ದೊಡ್ಡದಾಗಿ ಪೆಟ್ಟು ಬೀಳುವುದು. ಆಶ್ಚರ್ಯವಾಗಿ ಕೇಳಿ, ಹೇಳಿ, ನಂತರ ಓಡಿ ಹೋಗುತ್ತಾರೆ. ಹೀಗೇಕೆ ಆಗುತ್ತದೆ ಎಂದು ವಿವರಿಸುತ್ತಾ ಬಾಬಾ ಅತ್ಯಂತ ಸುಂದರವಾದ ಉದಾಹರಣೆ ನೀಡುತ್ತಾರೆ. ಬಾಬಾ ಹೇಳ್ತಾರೆ, ಭಲೆ ಸಾಕ್ಷಾತ್ಕಾರಗಳಾಗುತ್ತವೆ, ಆದರೆ ಸಾಕ್ಷಾತ್ಕಾರದಲ್ಲಿಯೇ ಮಾಯೆಯೋ ಪ್ರವೇಶವಾಗುವುದು. ಹೇಗೆ ರೇಡಿಯೋದಲ್ಲಿ ಒಬ್ಬರ ಮಾತು ಇನ್ನೊಬ್ಬರಿಗೆ ಕೇಳಿಸದಂತೆ ಮಧ್ಯದಲ್ಲಿ ಗಡಿಬಿಡಿ ಮಾಡಿಬಿಡುತ್ತಾರೆ. ಇದೂ ಸಹ ಹಾಗೆಯೇ. ಯೋಗದಲ್ಲಿ ಮಾಯೆಯು ವಿಘ್ನವನ್ನು ಹಾಕುತ್ತದೆ. ಪರಿಶ್ರಮವೂ ಸಹ ಯೋಗದಲ್ಲಿಯೇ ಇದೆ. ಭಾರತದ ಪ್ರಾಚೀನ ಯೋಗವೆಂದು ಗಾಯನವಿದೆ. ಹೌದು, ಈ ರೇಡಿಯೋ ಫ್ರೀಕ್ವೆನ್ಸಿ ಕಾನ್ಸೆಪ್ಟ್ ಎಷ್ಟು ಸತ್ಯ. ನಮ್ಮ ಮೆದುಳು ಸದಾಕಾಲ ಪ್ರಪಂಚದ ಲೌಕಿಕ ತರಂಗಗಳಿಗೆ ಟ್ಯೂನ್ ಆಗಿರುತ್ತದೆ. ಬಾಬಾನ ಜೊತೆ ಕನೆಕ್ಟ್ ಆಗಲು ನಾವು ಫ್ರೀಕ್ವೆನ್ಸಿ ಬದಲಾಯಿಸಬೇಕು. ಎಕ್ಸಾಕ್ಟ್ಲಿ. ನಾವು ಹೈವೇಲಿ ಕಾರು ಓಡಿಸುವಾಗ ನಮ್ಮಿಷ್ಟದ FM ಸ್ಟೇಷನ್ ಕೇಳ್ತಿರ್ತೇವೆ. ಇದ್ದಕ್ಕಿದ್ದಂತೆ ಬೇರೆ ಯಾವುದೋ ಲೋಕಲ್ ಸ್ಟೇಷನ್ ಕನೆಕ್ಟ್ ಆಗಿ ಕರ್ಕಶವಾದ ಸ್ಟ್ಯಾಟಿಕ್ ಶಬ್ದ ಗಿಡಿಬಿಡಿ ಶುರುವಾಗುತ್ತೆ. ಆ ಸ್ಟ್ಯಾಟಿಕ್ ನಮ್ಗೆ ಕಿರಿಕಿರಿವಾಡುತ್ತದೆ. ಮಾಯೆಯನ್ನೋದು ಆ ಸ್ಟ್ಯಾಟಿಕ್ ಇದ್ದಂತೆ. ನಾವು ಧ್ಯಾನಕ್ಕೆ ಕೂತಾಗ ಗ್ಯಾಸ್ ಸ್ಟೋವ್ ಆಫ್ ಮಾಡಿದೆನಾ, ಬಾಸ್ ಏನ್ ಬೈತಾರೋ ಎಂಬ ವ್ಯರ್ಥ ಸಂಕಲ್ಪಗಳು ಟ್ರಾನ್ಸ್ಮಿಷನ್ ಹಾಳು ಮಾಡ್ತವೆ. ಅದನ್ನೇ ಬಾಬಾ ಪರಿಶ್ರಮ ಎನ್ನುತ್ತಾರೆ. ಪ್ರಾಚೀನ ರಾಜಯೋಗದಲ್ಲಿ ಆ ಟ್ಯೂನಿಂಗ್ ಅನ್ನು ಕಲಿಯುವುದೇ ನಿಜವಾದ ಶ್ರಮ. ಖಂಡಿತ, ಇದು ನಿರಂತರ ಅಭ್ಯಾಸದಿಂದ ಬರುತ್ತದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಮಕ್ಕಳೇ, ಬಾಬಾಬರವರು ನೀಡಿದ ಈ ಅದ್ಭುತ ಜ್ಞಾನದ ರತ್ನಗಳನ್ನು ಕೇವಲ ಬುದ್ಧಿಯಲ್ಲಿ ಇಟ್ಟುಕೊಂಡರೆ ಸಾಲದು. ಈಗ ನಾವು ಅವುಗಳನ್ನು ನಮ್ಮ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳೋಣ. ಬನ್ನಿ, ಇಂದಿನ ಧಾರಣೆಯ ಮುಖ್ಯ ಸಾರದ ಕಡೆಗೆ ಗಮನ ಹರಿಸೋಣ. ಧಾರಣೆಯ ಮೊದಲನೇ ಪಾಯಿಂಟ್ನಲ್ಲಿ ಬಾಬಾ ಹೇಳ್ತಾರೆ, ಒಬ್ಬ ತಂದೆಯೊಂದಿಗೆ ಸತ್ಯಪ್ರೀತಿಯನ್ನು ಇಟ್ಟು ಸತ್ಯವಾದ ಪಾಂಡವರಾಗಬೇಕಾಗಿದೆ. ಮೃತ್ಯು ಸನ್ಮುಖದಲ್ಲಿ ನಿಂತಿದೆ, ಆದ್ದರಿಂದ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕಾಗಿದೆ. ಲೌಕಿಕ ಆಕರ್ಷಣೆಗಳಿಂದ ನಮ್ಮ ಬುದ್ಧಿಯನ್ನು ಸಂಪೂರ್ಣವಾಗಿ ತೆಗೆಯುವುದು ಇದರ ಅರ್ಥ. ಹೌದು, ನಾವು ಈ ಹಳೆ ಪ್ರಪಂಚಕ್ಕೆ ಎಷ್ಟೇ ಅಂಟಿಕೊಂಡರೂ ಅದು ನಾಶವಾಗುವಂಥದು. ಆದ್ದರಿಂದ ಪ್ರತಿದಿನ ನಮ್ಮನ್ನು ನಾವು ತಪಸ್ವಿಗಳೆಂದು ಭಾವಿಸಿಕೊಂಡು ಈ ಹಳೆಯ ದೇಹ ಮತ್ತು ಪ್ರಪಂಚದಿಂದ ಡಿಟ್ಯಾಚ್ ಆಗಿರಬೇಕು. ಎರಡನೇ ಪಾಯಿಂಟ್ ಏನ್ ಹೇಳ್ತದೆ? ಎರಡನೇ ಪಾಯಿಂಟ್ನಲ್ಲಿ ಬಾಬಾ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಯಾವುದು ಆದಿ ಮಧ್ಯ ಅಂತ್ಯ ದುಃಖ ಕೊಟ್ಟಿದೆ ಅದರ ಮೇಲೆ ಜಯಗಳಿಸಿ ಪಾವನರಾಗಬೇಕು. ನೆನಪಿನಿಂದಲೇ ವಿಕಾರಗಳ ತುಕ್ಕು ಬಿಟ್ಟು ಹೋಗಿ ಆತ್ಮವು ಚಿನ್ನದಂತೆ ಆಗಿಬಿಡುತ್ತದೆ. ನಮ್ಮ ದೃಷ್ಟಿವೃತ್ತಿಗಳಲ್ಲಿ ಎಲ್ಲಿಯೂ ಯಾರನ್ನೇ ನೋಡುವಾಗಲೂ ದೇಹದ ಆಕರ್ಷಣೆ ಬಾರದಂತೆ ಆತ್ಮಿಕ ದೃಷ್ಟಿಯಿಂದ ನೋಡುವುದೇ ಆ ತುಕ್ಕು ಬಿಡಿಸುವ ದಾರಿ. ಈಗ ಇಂದಿನ ವರದಾನ ಮರುಜೀವಾಜನ್ಮದ ಸ್ಮೃತಿಯ ಮೂಲಕ ಕರ್ಮಬಂಧನವನ್ನು ಸಂಬಂಧದಲ್ಲಿ ಪರಿವರ್ತನೆ ಮಾಡುವಂತಹ ಪರೋಪಕಾರಿ ಭವ. ಆದರೆ ಆಫೀಸ್ನಲ್ಲಿ ಸದಾ ತೊಂದರೆ ಕೊಡುವ ಟಾಕ್ಸಿಕ್ ಬಾಸ್ ಇದ್ರೆ ಅವರ ಜೊತೆಗಿನ ಕರ್ಮಬಂಧನವನ್ನು ಸೇವಾ ಸಂಬಂಧವಾಗಿ ಹೇಗೆ ಪರಿವರ್ತಿಸುವುದು? ಇದು ಅದ್ಭುತವಾದ ಪ್ರಶ್ನೆ. ನಾವು ಕಷ್ಟ ಕೊಡುವ ವ್ಯಕ್ತಿಯನ್ನು ಇದು ನನ್ನ ಕರ್ಮಬಂಧನ ಎಂದು ದೂಷಿಸುತ್ತಾ ಕೂರಬಾರದು. ಮತ್ತೇನ್ ಮಾಡಬೇಕು? ಅವರು ವಿಕಾರಗಳ ವಶದಲ್ಲಿರುವ ಪರವಶ ಆತ್ಮ, ರೋಗಿ ಆತ್ಮ ಎಂಬ ದಯಾಭಾವನೆ ಇಟ್ಕೊಳ್ಳಬೇಕು. ಅವರಿಗೆ ನಿಮ್ಮ ಶುದ್ಧ ಶಾಂತಿಯ ಪ್ರಕಂಪನಗಳನ್ನು ಕಳುಹಿಸಿ. ಆಂತರಿಕವಾಗಿ ಪರೋಪಕಾರದ ಭಾವನೆ ಇಟ್ಕೊಂಡಾಗ ಅವರ ಕಠಿಣತೆಯೂ ಕರಗಿ ಅದು ಸೇವಾ ಸಂಬಂಧವಾಗಿ ಬದಲಾಗುತ್ತದೆ. ಎಂತಹ ಅದ್ಭುತವಾದ ಪರಿಹಾರ! ಇಂದಿನ ಸ್ಲೋಗನ್ ಸಮಯ ಅಥವಾ ಪರಿಸ್ಥಿತಿಯ ಅನುಸಾರ ವೈರಾಗ್ಯವು ಬಂದಿತೆಂದರೆ ಇದೂ ಸಹ ಅಲ್ಪಕಾಲದ ವೈರಾಗ್ಯವಾಗಿದೆ. ಸದಾಕಾಲದ ವೈರಾಗಿಗಳಾಗಿರಿ.
ನಮಗೆಲ್ಲ ಹೀಗೆ ಆಗುತ್ತದಲ್ವಾ? ಕಚೇರಿಯಲ್ಲಿ ಬಾಸ್ ಬೈದಾಗ ಅಥವಾ ಭೀಕರ ಕಾಯಿಲೆ ಬಂದಾಗ, ಅಯ್ಯೋ ದೇವ್ರೇ, ಈ ದುನಿಯಾ ಸಾಕು ಕಾಪಾಡು ಎನಿಸುತ್ತದೆ. ಖಂಡಿತ. ಅದು ಕೇವಲ ಟೆಂಪರರಿ ಅಥವಾ ಶ್ಮಶಾನ ವೈರಾಗ್ಯ. ನಿಜವಾದ ವೈರಾಗ್ಯ ಎಂದರೆ ಎಲ್ಲವೂ ಚೆನ್ನಾಗಿರುವಾಗಲೂ, ಐಷಾರಾಮಿ ಜೀವನವಿದ್ದಾಗಲೂ ಇದೆಲ್ಲವೂ ನಾಶವಾಗುವಂತಹುದು, ನಾನು ಆತ್ಮ ಎಂಬ ಆಂತರಿಕ ನಿರ್ಲಿಪ್ತತೆ ಇರುವುದು. ಅದೇ ಸದಾಕಾಲದ ವೈರಾಗ್ಯ. ಇಂದಿನ ಅವ್ಯಕ್ತ ಇಶಾರೆ ಹೀಗಿದೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಲೌಕಿಕ ಪ್ರಪಂಚದಲ್ಲಿ ಪ್ರಮೋಷನ್ ಸಿಕ್ಕಾಗ ಖುಷಿ, ಡಿಮೋಷನ್ ಆದಾಗ ದುಃಖ. ಆದರೆ ಬಾಬಾ ನಮ್ಗೆ ಇಂದು ಕಸಿದುಕೊಳ್ಳಲಾಗದ ಅವಿನಾಶಿ ಜ್ಞಾನದ ಖಜಾನೆಗಳನ್ನು ನೀಡಿದ್ದಾರೆ. ಹೌದು, ಯಾರೋ ಏನೋ ಅಂದರು, ಪರಿಸ್ಥಿತಿ ಕೆಟ್ಟದಾಗಿದೆ ಎಂದು ನಮ್ಮ ಮನಸ್ಸಿನ ಅಚಲ ಸ್ಥಿತಿ ಏರುಪೇರಾಗಬಾರದು. ಈಗ ನಾವು ಒಂದು ನಿಮಿಷದ ಆಳವಾದ ಯೋಗದ ಅನುಭವ ಮಾಡೋಣ. ಎಲ್ಲರೂ ನಿಮ್ಮ ದೇಹದ ಭಾನವನ್ನು ಮರೆಯಿರಿ. ಹೊರಗಿನ ಪ್ರಪಂಚದ ಸದ್ದುಗದ್ದಲಗಳಿಂದ, ಮಾಯೆಯ ಸ್ಟ್ಯಾಟಿಕ್ನಿಂದ ದೂರವಾಗಿ ನನ್ನ ಬುದ್ಧಿಯ ಫ್ರೀಕ್ವೆನ್ಸಿಯನ್ನು ನಾನು ಪರಮಧಾಮಕ್ಕೆ ಟ್ಯೂನ್ ಮಾಡುತ್ತಿದ್ದೇನೆ. ನಾನು ಒಂದು ಶಾಂತ ಸ್ವರೂಪ ಆತ್ಮ, ಭ್ರುಕುಟಿಯ ಸಿಂಹಾಸನದಲ್ಲಿ ಕುಳಿತಿರುವ ಪ್ರಕಾಶಮಾನವಾದ ಬಿಂದು. ಮೇಲೆ ಪರಮಧಾಮದಿಂದ ಜ್ಞಾನಸಾಗರನಾದ, ಪವಿತ್ರತೆಯ ಸಾಗರನಾದ ಶಿವಬಾಬಾನ ದಿವ್ಯವಾದ ಪವಿತ್ರ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಅಗ್ನಿಯ ಸ್ಪರ್ಶದಿಂದ ನನ್ನ ಆತ್ಮದ ಮೇಲಿದ್ದ ಜನ್ಮ ಜನ್ಮಾಂತರದ ವಿಕಾರಗಳ ತುಕ್ಕು ಸಂಪೂರ್ಣವಾಗಿ ನಾಶವಾಗುತ್ತಿದೆ. ನನ್ನ ಆತ್ಮ ಪರಿಶುದ್ಧವಾದ ಅಪ್ಪಟ ಚಿನ್ನದಂತೆ ಹೊಳೆಯುತ್ತಿದೆ. ನಾನು ಸದಾಕಾಲದ ವೈರಾಗಿ, ಪಾಂಡವ ಸೇನೆಯ ನಿರ್ಭಯ ಸೈನಿಕ. ಇಂದಿನ ಇಡೀ ದಿನದ ಸಾರಾಂಶ ಅಭ್ಯಾಸ ಅಥವಾ ಹೋಂವರ್ಕ್ ಏನೆಂದರೆ, ನಾನು ಅಚಲ, ಅಡೋಲ ಸ್ಥಿತಿಯಲ್ಲಿರುವ ಶಿವಶಕ್ತಿ, ಪಾಂಡವ ಸೇನೆಯ ಸೈನಿಕ ಎಂಬ ಸ್ಮೃತಿಯಲ್ಲಿಯೇ ಇಡೀ ದಿನದ ಪ್ರತಿಯೊಂದು ಕರ್ಮಗಳನ್ನು ಮಾಡುವುದು. ಯಾರು ಏನೇ ಅಂದರೂ, ಎಂತಹ ಪರಿಸ್ಥಿತಿಯ ಬಿರುಗಾಳಿ ಬಂದರೂ ನಾನು ಅಚಲವಾಗಿರುತ್ತೇನೆ ಎಂಬ ನಿಶ್ಚಯದಲ್ಲಿರುವುದು. ಮಧುರ ಮಕ್ಕಳೇ, ತಂದೆಯು ನೀಡಿದ ಈ ಅಮೃತ ಸಮಾನ ಜ್ಞಾನವನ್ನು ಕೇವಲ ಕೇಳಿಬಿಡದೆ ಸದಾ ನಿಮ್ಮ ಬುದ್ಧಿಯಲ್ಲಿರಿಸಿಕೊಳ್ಳಿ. ಆರಂಭದಲ್ಲಿ ನಾವು ಮಾತನಾಡಿದ ಆ ದೀಪದ ಕಥೆಯಂತೆ ಮೊದಲು ನಿಮ್ಮ ಆತ್ಮಜ್ಯೋತಿಯನ್ನು ಪ್ರಕಾಶಮಾನವಾಗಿ ಬೆಳಗಿಸಿಕೊಳ್ಳಿ. ನಿಮ್ಮ ಮನೆಯನ್ನು ಪವಿತ್ರತೆಯಿಂದ ಸ್ವರ್ಗವನ್ನಾಗಿ ಮಾಡಿ. ಸದಾ ಖುಷಿಯಾಗಿ, ನಿಶ್ಚಿಂತೆಯಾಗಿ ಹಾರುವ ಕಲೆಯಲ್ಲಿರಿ. ನಿಮ್ಮಿಂದ ಇಡೀ ಜಗತ್ತು ಬೆಳಗಲಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾ ರಮುರಳಿಯನ್ನು ಕೇಳೋಣ. ಓಂ ಶಾಂತಿ.